ಸಂಭ್ರಮ ಸಡಗರದಿಂದ ಮೊಹರಂ ಹಬ್ಬ ಆಚರಣೆ. ನಮ್ಮ ಭಾರತ ದೇಶದಲ್ಲಿ ಮೊಹರಂ ಹಬ್ಬವನ್ನ ಹಿಂದೂ ಮುಸ್ಲಿಂ ಎರಡೂ ಸಮುದಾಯಗಳು ಸೇರಿ ಆಚರಣೆ ಮಾಡುವುದು ಹೆಮ್ಮೆಯ ಸಂಗತಿಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ನರಗೇತನಹಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಮಾವಾಸ್ಯೆಯಾದ 3 ದಿನಗಳ ಬಳಿಕ ಗುದ್ದಲಿ ಹಾಕಿ ನಂತರ ಪೀರಲ ದೇವರುಗಳನ್ನ ಪ್ರತಿಷ್ಠಾಪನೆ ಆಗುತ್ತದೆ. 5 ದಿನಗಳ ಕಾಲ ಗ್ರಾಮದಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುವುದಿಲ್ಲ. ಹರಕೆ ಹೊತ್ತವರು ಕಾವ ಸೇವಾ ಕೊಡು ಮುಸುವ ವಿವಿಧ ವೇಷಗಳನ್ನು ಧರಿಸುತ್ತಾ ಇದು ಮೊಹರಂ ಕೊನೆಯ ದಿನವಾಗಿರುವುದರಿಂದ ಪೀರ್ಲ ದೇವರು ಗುಂಡಿಯೊಳಗೆ ಹೋಗುವುದು ದಿನವೆಂದು ಅಗ್ನಿ ಹಾಯುವ ಆಚರಣೆಯನ್ನ ನಡೆಯುತ್ತವೆ. ಗ್ರಾಮಸ್ಥರ ಸಮ್ಮುಖದಲ್ಲಿ ಚಿಕ್ಕ ಕೆಂಡೋತ್ಸವ ಗ್ರಾಮದ ಯುವಕರು ಕುಡಿದು ಕುಪ್ಪಳಿಸುವ ಮೂಲಕ ಸಂಭ್ರಮ ಸಡಗರದಿಂದ ಜರುಗಿತು. ಮಂಗಳವಾರ ಸಂಜೆ 4 ಗಂಟೆಯಿಂದ ಗ್ರಾಮದ ಪ್ರತಿ ಮನೆಯಿಂದ ಜೋಡಿ ಎತ್ತಿನ ಗಾಡಿ ಹಾಗೂ ಟ್ರ್ಯಾಕ್ಟರ್ ಮೂಲಕ ಪೀರಲ ದೇವರಿಗೆ ಭಕ್ತಿ ಸಮರ್ಪಿಸಲು ಕಟ್ಟಿಗೆಯನ್ನ ತರುತ್ತಾರೆ. ತಂದ ಕಟ್ಟಿಗೆಯನ್ನ ಪೀರಲ ದೇವರ ಅಗ್ನಿ ಕುಂಡಕ್ಕೆ ತಂದು ಹಾಕುತ್ತಾರೆ. ಬೆಂಕಿಯ ಕೆಂಡ ತುಳಿಯುವ ಮೂಲಕ ಬುಧವಾರ ಬೆಳಗ್ಗೆ 6 ಗಂಟೆಗೆ ಮೊಹರಂ ಹಬ್ಬವನ್ನ ನರಗೇತನಹಟ್ಟಿ ಗ್ರಾಮದಲ್ಲಿ ಗ್ರಾಮಸ್ಥರು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೊಹರಂ ಹಬ್ಬವೂ ಕೂಡ ನರಗೇತನಹಟ್ಟಿ ಗ್ರಾಮಸ್ಥರು ಹಿಂದೂ ಮುಸ್ಲಿಮರು ವಾಸ ಮಾಡುವ ಈ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನ ಈ ಬಾರಿ ಸಡಗರ ಸಂಭ್ರಮದಿಂದ ವಿಶೇಷವಾಗಿ ಆಚರಣೆ ಮಾಡಿದರು. ಸುರೇಶ್ ಬೆಳಗೆರೆ, NKS TV4 ನ್ಯೂಸ್, ಚಿತ್ರದುರ್ಗ.